ಸ್ನೇಹಿತರೆ, ನಾನಿದ್ದೀನಿ ಇಂಡಿಪೆಂಡೆನ್ಸ್ ಸ್ಕ್ವೇರ್. ಈ ಇಂಡಿಪೆಂಡೆನ್ಸ್ ಸ್ಕ್ವೇರ್ ಇರ್ತಕ್ಕಂಥದ್ದು ಕೊಲಂಬೋದಲ್ಲಿ, ಅಂದರೆ ಶ್ರೀಲಂಕಾದ ರಾಜಧಾನಿ ಕೊಲಂಬೋದಲ್ಲಿ. ಇದು ಏನಪ್ಪ ಅಂತಂದರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ಭಾರತ ಮತ್ತು ಶ್ರೀಲಂಕಾ ಬ್ರಿಟಿಷರ ಆಳ್ವಿಕೆಗೆ ಒಳಪಟ್ಟಿರ್ತಕ್ಕಂಥದ್ದು. 1947ರಲ್ಲಿ ನಮ್ಮ ಭಾರತಕ್ಕೆ ಸ್ವತಂತ್ರ ಬರುತ್ತೆ, 48ರಲ್ಲಿ ಶ್ರೀಲಂಕಾಗೆ ಸ್ವತಂತ್ರ ಬರುತ್ತೆ. ಸೊ ಆ ಜ್ಞಾಪಕಾರ್ಥವಾಗಿ ಕಟ್ಟಿರ್ತಕ್ಕಂಥ ಈ ಇಂಡಿಪೆಂಡೆನ್ಸ್ ಸ್ಕ್ವೇರ್ ಅಂತ ಕರೀತಾರೆ. ಸೊ ನನ್ನ ಹಿಂದ್ಗಡೆ ಒಂದು ಸ್ಟ್ಯಾಚ್ಯೂ ನೋಡ್ತಾ ಇದ್ದೀರಲ್ವಾ, ಈ ಸ್ಟ್ಯಾಚ್ಯೂ ಯಾರದಪ್ಪ ಅಂದರೆ ಶ್ರೀಲಂಕಾದ ಪ್ರಪ್ರಥಮ ಪ್ರಧಾನಿದು. ಇವರ ಹೆಸರು ಏನಪ್ಪ ಅಂದರೆ ಡಾನ್ ಸ್ಟೀಫನ್ ಸೇನಾನಾಯಕೆ ಅಂತ ಹೇಳ್ಬಿಟ್ಟು ಇವರ ಹೆಸರು. ಸೊ ಇವರು ಪ್ರಪ್ರಥಮ ಪ್ರಧಾನಿ ಶ್ರೀಲಂಕಾಗೆ. ಹಾಗಾಗಿ ಇವ್ರ ಸ್ಟ್ಯಾಚ್ಯೂವನ್ನು ಇಂಡಿಪೆಂಡೆಂಟ್ ಸ್ಕ್ವೇರ್ ಅಂತ ಏನು ಕರಿತೀವಿ, ಈ ಪ್ರದೇಶ ಏನು ಕರೀತಾರೆ, ಈ ಪ್ರದೇಶದಲ್ಲಿ ನಿಲ್ಲಿಸಿರ್ತಕ್ಕಂಥದ್ದು ನಾವಿಲ್ಲಿ ಗಮನಿಸ್ಬೋದು. ಇಲ್ಲಿ ಶ್ರೀಲಂಕಾದ ಲಾಂಛನವಾದಂತಹ ಸಿಂಹವನ್ನು ನಿಲ್ಲಿಸಿದ್ದಾರೆ. 4 ಸಿಂಹವನ್ನು ಈ ಏನು ಇದೆಯಲ್ಲ ಇಂಡಿಪೆಂಡೆನ್ಸ್ ಸ್ಕ್ವೇರ್ ಇದೆಯಲ್ಲ ಅದರ ಎದುರುಗಡೆ ಇರ್ತಕ್ಕಂಥ ಒಂದು ಜಾಗದಲ್ಲಿ ನಿಲ್ಲಿಸಿದ್ದಾರೆ. ಮತ್ತು ಈ ಸ್ಟ್ಯಾಚ್ಯೂ ಏನಿದೆ ಇದಕ್ಕೆ ಇವ್ರಿಗೆ ಡಾನ್ ಸ್ಟೀಫನ್ ಸೇನಾನಾಯಕೆ ಅಂತ ಕರೀತಾರೆ. ಮತ್ತು ಇವರನ್ನ ಫಾದರ್ ಆಫ್ ನೇಷನ್ ಅಂತಲೂ ಕೂಡ ಕರೀತಾರೆ. ಈ 1948ರಲ್ಲಿ ಯಾವಾಗ ಸ್ವತಂತ್ರ ಬರುತ್ತಲ್ಲ ಆವಾಗ ಇವರು ಪ್ರೈಮ್ ಮಿನಿಸ್ಟರ್ ಆಗಿ ಹೊರಹೊಮ್ತಾರೆ. ಇಂಡಿಪೆಂಡೆನ್ಸ್ ಸ್ಕ್ವೇರ್ ಏನಿದೆ ಹಿಂದೆ ನೋಡ್ತಿದ್ದಾರಲ್ವಾ, ಅದರ ಸುತ್ತಲೂ ಏನಾಗಿದೆ ಪಾರ್ಕ್ ಥರ ಮಾಡಿದ್ದಾರೆ. ದೊಡ್ಡ ಕಬ್ಬನ್ ಪಾರ್ಕ್ ವೈಬ್ ಇಲ್ಲಿ ಕಾಣುತ್ತೆ ನಮಗೆ. ಆದರೆ ಕಬ್ಬನ್ ಪಾರ್ಕ್ ಅಲ್ಲ, ಅಂದರೆ ಕಬ್ಬನ್ ಪಾರ್ಕ್ ವೈಬನ್ನು ನಮಗಿಲ್ಲಿ ಕಾಣ್ಬೋದು, ನೋಡ್ಬೋದು. ಇಂಡಿಪೆಂಡೆನ್ಸ್ ಸ್ಕ್ವೇರ್ಗೆ ಮೆಟ್ಲುಗಳು ಮಾಡಿದ್ದಾರೆ ಮೇಲ್ಗಡೆ ಹೋಗಲಿಕ್ಕೆ. ಸೊ ಮೇಲ್ಗಡೆ ಹೋಗೋಣ. ಮೇಲ್ಗಡೆ ಹೋಗಿ ಯಾವ ಥರ ಇದೆ ಅಂತೇಳ್ಬಿಟ್ಟು ನಿಮಗೆ ತೋರಿಸ್ತೀನಿ. ನೋಡಿ, ಈ ಥರ ಕಂಬಗಳೆಲ್ಲ ಇದೆ, ಮೆಟ್ಲುಗಳಿದೆ. ಮೆಟ್ಲು ಹತ್ಕೊಂಡು ಹೋಯಿತು ಅಂದರೆ ಈಗ ಕಂಬಗಳು ಕಲ್ಲು ಕಂಬಗಳು. ಆಮೇಲೆ ಮೇಲ್ಗಡೆ RCC ಏನೋ ಹಾಕಿದ್ದಾರೆ, ನೋಡೋಣ ಅದೇನು ಮಾಡಿದ್ದಾರೆ ಅಂತೇಳ್ಬಿಟ್ಟು. ಭಾರತ ದೇಶದಲ್ಲಿ ದೇವಸ್ಥಾನದ ಹೋಲಿಕೆ ಆಗುತ್ತೆ ಈ ಕಂಬಗಳು. ಈ ಥರ ಕಂಬಗಳು ದೇವಸ್ಥಾನದಲ್ಲಿ ಇರ್ತಕ್ಕಂಥದ್ದು ನಾವು ನೋಡ್ಬೋದು. ನೋಡಿ, ಇದರೆಲ್ಲ ಡಿಸೈನ್ಸ್ ಎಲ್ಲ ಇದೆ, ಈ ರೀತಿ ಕಂಬಗಳು. ಇಲ್ಲಿ 2 ರೋ ಕಂಬಗಳು, ಮತ್ತು ಇಲ್ಲಿ ಇದೊಂಥರ ಹಾಲ್ ಇರುತ್ತೆ. ಮತ್ತು ತಿರುಗಿ ಅಗೇನ್ 2 ಕಂಬಗಳು, ರೋ ಪಿಲ್ಲರ್ಸ್. ಸೊ ಈ ಥರ ಇದೆ. ಮೇಲ್ಗಡೆನೂ ಕೂಡ ಮೇಲ್ಛಾವಣಿ RCC ಹಾಕಿದಾರೋ ಏನೋ ಗೊತ್ತಿಲ್ಲ, ಒಟ್ಟಲ್ಲಿ ಈ ಥರ ಇದೆ. ಸೊ ಇಂಡಿಪೆಂಡೆನ್ಸ್ ಸ್ಕ್ವೇರ್ ಏನಿದೆ ಇಲ್ಲಿ ಜನಗಳೆಲ್ಲ ಬಂದು ಸಂಜೆ ಹೊತ್ತು ಇಲ್ಲಿ ಲೋಕಲೈಟ್ಸ್ ಕೂಡ ಕೂತ್ಕೋತಾರೆ, ಆರಾಮಾಗಿ ಕೂತ್ಕೋತಾರೆ, ವಾಕಿಂಗ್ ಎಲ್ಲ ಮಾಡ್ತಾಯಿದ್ದಾರೆ. ಈ ಥರ ಇದೆ ವೈಬ್ಸ್ ಇಲ್ಲಿ. ಸೊ ಇಲ್ಲೆಲ್ಲ ಪಾರ್ಕಿಂಗ್ ಪ್ಲೇಸ್ ಇಲ್ಲಿ. ಸೊ ಸುತ್ತಲೂ ರೋಡ್ಗಳಿದೆ, ರೋಡ್ ಮಧ್ಯೆ ಇಂಡಿಪೆಂಡೆನ್ಸ್ ಸ್ಕ್ವೇರ್ ಇರ್ತಕ್ಕಂಥದ್ದು. ಸೊ ಒಟ್ಟಿನಲ್ಲಿ ಕೊಲಂಬೋದಲ್ಲಿರ್ತಕ್ಕಂಥ ಇಂಡಿಪೆಂಡೆನ್ಸ್ ಸ್ಕ್ವೇರ್ನ ನಾನು ನಿಮಗೆ ತೋರಿಸಿದ್ದೀನಿ. ಇದ್ರ ಬಗ್ಗೆ ಇಷ್ಟೇ ಮಾಹಿತಿ. ಇಂಡಿಪೆಂಡೆನ್ಸ್ ಸ್ಕ್ವೇರಿಂದ ಬರ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಜಾಗದಲ್ಲಿ ನಾನು ಸ್ಟಾಪ್ ಮಾಡಿದ್ದೀನಿ. ನೋಡಿ, ಇಲ್ಲಿ ಹಿಂದ್ಗಡೆ ಕಾಣುತ್ತಲ್ಲ ಮುನ್ಸಿಪಾಲಿಟಿ ಕಾರ್ಪೊರೇಷನ್ ಅಂತ ಏನು ಕರಿತೀವಿ, ಅದರ ಆಫೀಸ್ ಇರ್ತಕ್ಕಂಥದ್ದು ಇದು ಹಿಂದ್ಗಡೆ ಇರ್ತಕ್ಕಂಥದ್ದು. ಸೊ ಆಮೇಲೆ ಇದು ಅದ್ರ ಎದುರುಗಡೆನೇ ದೊಡ್ಡ ಗಾರ್ಡನ್ ಇದೆ, ಅಲ್ಲಿ ಬುದ್ಧ ಪ್ರತಿಮೆ ನಿಲ್ಲಿಸಿರ್ತಕ್ಕಂಥದ್ದು ನಾವು ನೋಡ್ಬೋದು. ಹಿಂದ್ಗಡೆ ಏನು ಬಿಲ್ಡಿಂಗ್ ನೋಡ್ತಾ ಇದ್ದೀರಲ್ಲ ಅದು 1927ನೇ ಇಸ್ವಿನಲ್ಲಿ ಕಟ್ಟಿರ್ತಕ್ಕಂಥದ್ದು. ಈ ಹಿಂದೆ ಕಾಣ್ತಕ್ಕಂಥದ್ದು ಗಾರ್ಡನ್ ಏನಿದೆ ಅದಕ್ಕೆ ವಿಕ್ಟೋರಿಯಾ ಗಾರ್ಡನ್ ಅಂತ ಕರಿತಾ ಇದ್ರಂತೆ. ಇವಾಗ ಆಮೇಲೆ ಇಂಡಿಪೆಂಡೆನ್ಸ್ ಆದಮೇಲೆ ಇದು ಯಾವುದೋ ಒಂದು ಹೆಸರು ಕರೀತಾರೆ, ಅದು ಯಾವ ಹೆಸರು ಅಂತ ನೆನಪಿಲ್ಲ. ನಿಮಗೆಲ್ಲ ಗೊತ್ತಿರೋ ಹಾಗೆ ಶ್ರೀಲಂಕಾದಲ್ಲಿ ಚಕ್ಕೆ ಏನು ನಾವು ಮಸಾಲೆ ಪದಾರ್ಥ ಬಳಸ್ತೀವಲ್ಲ, ಸೊ ಅದು ತುಂಬ ಫೇಮಸ್ ಆಗಿರ್ತಕ್ಕಂಥದ್ದು. ಆಮೇಲೆ ಭಾರತದ ಚಕ್ಕೆಗೂ ಶ್ರೀಲಂಕಾದ ಚಕ್ಕೆಗೂ ಭಾಳ ವ್ಯತ್ಯಾಸ ಇದೆ. ಶ್ರೀಲಂಕಾ ಚಕ್ಕೆ ತುಂಬ ಸ್ವೀಟಾಗಿರ್ತಕ್ಕಂಥದ್ದು, ಆದರೆ ನಮ್ಮ ಭಾರತದ ಚಕ್ಕೆ ಏನೇನಿದೆ ಸ್ವಲ್ಪ ಖಾರವಾಗಿದೆ, ಸ್ವಲ್ಪ ಖಾರವಾಗಿ ಸ್ವೀಟಾಗಿರುತ್ತೆ. ಬಟ್ ಇದು ತುಂಬ ಸಿಹಿ ಇರುತ್ತೆ. ಇಲ್ಲಿರ್ತಕ್ಕಂಥ ಶ್ರೀಲಂಕಾದಲ್ಲಿರ್ತಕ್ಕಂಥ ಚಕ್ಕೆಗಳು ಇದು ಟೀಗೆ ಮತ್ತು ಮಸಾಲೆಗೆ ಎಲ್ಲ ಉಪಯೋಗ ಆಗುತ್ತೆ. ಶ್ರೀಲಂಕಾದ ಬೇರೆ ಬೇರೆ ಭಾಗಗಳಲ್ಲಿ ಚಕ್ಕೆ ಮರಗಳು ಹೇರಳವಾಗಿದೆ. ಆದರೆ ಇಲ್ಲಿರ್ತಕ್ಕಂಥದ್ದು ಏನಪ್ಪ ಅಂದರೆ ಈ ಪಾರ್ಕಲ್ಲಿ ವಿಶೇಷ ಅಂದರೆ ಕೊಲಂಬೋ ಸಿಟಿನಲ್ಲಿರ್ತಕ್ಕಂಥ ವಿಶೇಷ ಏನಾದರೆ ಈ ಪಾರ್ಕ್ನಲ್ಲಿ ಕೇವಲ 4 ಚಕ್ಕೆ ಮರಗಳಿದೆ. ಅದು ಯಾವುದು ಅಂತ ನಿಮಗೆ ತೋರಿಸ್ತೀನಿ. ಮರ ಇದೊಂದು ಚಕ್ಕೆ ಮರ, ಚಿಕ್ಕದಾಗಿರ್ತಕ್ಕಂಥ ಮರ. ನೋಡಿ, ಇಲ್ಲೊಂದು ಮರ ಇದೆ, ಅದನ್ನು ಹಾಕಿದ್ದಾರೆ. ಯಾವುದನ್ನು ತೊಗಟಿನೆಲ್ಲ ಇದು ಮಾಡಬೇಡಿ, ಕಟ್ ಮಾಡಬೇಡಿ ಅಂತ ಹಾಕಿದ್ದಾರೆ. ಇದೊಂದು ಮರ, ಮತ್ತು ಇದೊಂದು ಮರ, ಮತ್ತು ಇದೊಂದು ಮರ ಇಲ್ಲಿ ಕಾಣ್ತಕ್ಕಂಥದ್ದು. ನೋಡಿ, ಇದೆಲ್ಲ ಏನು ಕಾರ್ಪೊರೇಷನ್ ಅಂತ ತೋರಿಸಿದೆ. ಅದಾದಮೇಲೆ ನಾನು ಈಗ ಬಂದಿದ್ದೀನಿ ಇದಕ್ಕೆ ಬುದ್ಧನ ದೇವಸ್ಥಾನಕ್ಕೆ. ಇದು ಬುದ್ಧನ ತಲೆಯ ಕೂದಲು ಇಲ್ಲಿ ಶೇಖರಿಸಿ ಇಟ್ಟಿದ್ದಾರೆ ಅಂತಕ್ಕಂಥದ್ದು ಒಂದು ಇದೆ, ಆದರೆ ಐತಿಹ್ಯ ಇದೆ. ಇದು ದೇವಸ್ಥಾನದ ಹೆಸರು ಏನಪ್ಪ ಅಂತಂತಂದರೆ ಗಂಗಾರಾಮೆ ದೇವಸ್ಥಾನ, ಅಂದರೆ ಗಂಗಾರಾಮೆ ಟೆಂಪಲ್ ಅಂತ ಕರೀತಾರೆ. ಬನ್ನಿ ಒಳಗಡೆ ಹೋಗಿ ನೋಡೋಣ, ಒಳಗಡೆ ಯಾವ ಥರ ಇದೆ ಅಂತೇಳ್ಬಿಟ್ಟು ನನಗೂ ಕುತೂಹಲ ಇದೆ, ನೋಡ್ಕೊಂಬರೋಣ. ಒಳಗಡೆ ಬಂದ ತಕ್ಷಣಕ್ಕೆ ಈ ರೀತಿ ಲೈಟೆಲ್ಲ ಅರೇಂಜ್ಮೆಂಟ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಸಂಜೆ ಬಂದಿದ್ದೀವಿ ನಾವು, ಹಾಗೆ ನೋಡೋದಕ್ಕೆ ಸಖತ್ತಾಗಿದೆ.
ಸೊ ನೋಡೋಣ, ಗಂಗಾರಾಮಿ ಟೆಂಪಲ್ ಅಂತ ಹೇಳ್ಬಿಟ್ಟು ಇಲ್ಲೆಲ್ಲ ಚಪ್ಪಲಿಗಳೆಲ್ಲ ಬಿಟ್ಬಿಟ್ಟು ಆಮೇಲೆ ನಾವು ಒಳಗಡೆ ಹೋಗಬೇಕಾಗತ್ತೆ. ಇಲ್ಲಿ ಕಂಚಿನ ಬುದ್ಧದ್ದು ನಿಲ್ಲಿಸಿದ್ದಾರೆ, ಈ ಥರ ಸಾಲಾಗಿ ನಿಲ್ಲಿಸಿದ್ದಾರೆ ಇಲ್ಲಿ. ಮತ್ತು ಒಳಗಡೆ ಯಾವ ಥರ ಇದೆ ಅಂತ ನೋಡೋಣ. ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀನಿ, ಯಾವ ಥರ ಇದೆ ದೇವಸ್ಥಾನ ಅಂತ ನಿಮಗೆ ತೋರಿಸ್ತೀನಿ. ಏನು ನಾನಾ ಥರದ ಬುದ್ಧಗಳೆಲ್ಲ ಇಟ್ಟಿದ್ದಾರೆ. ವಾ 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 ಎಷ್ಟೊಂದು ಪ್ರಿಸರ್ವ್ ಮಾಡಿದ್ದಾರೆ ಬುದ್ಧಗಳು ಅಂತಂದರೆ, ಬಾ ಸಖತ್ತಾಗಿದೆ ರೀ ನೋಡಿ. ಬುದ್ಧ ಗುರುಗಳು ಅನಿಸುತ್ತೆ ಮೋಸ್ಟ್ಲಿ, ಬೌದ್ಧ ಭಿಕ್ಷುಗಳು ನೋಡಿ. ಇಲ್ಲಿ ಯಾರೋ ಪ್ರೇಯರ್ ಮಾಡ್ತಾ ಇದ್ದಾರೆ, ಬೌದ್ಧ ಭಿಕ್ಷು ಇದ್ದಾರೆ ಇಲ್ಲಿ. ಈ ದೇವಸ್ಥಾನದ ವಿಶೇಷ ಏನಪ್ಪ ಅಂತಂದರೆ ಬುದ್ಧನ ಕೂದಲನ್ನು ಸಂಗ್ರಹಿಸಿ ಇಟ್ಟಿರ್ತಕ್ಕಂಥದ್ದು. ಹಾಗಾಗಿ ಬುದ್ಧನ ಕೂದಲನ್ನು ಸಂಗ್ರಹಿಸಿ ಇರ್ತಕ್ಕಂಥ ಏನು ಬಟ್ಲು ಅಥವಾ ಏನು ಕಲಶ ಅಂತ ಏನು ಕರಿತೀವಿ, ಅದನ್ನು ನಾನು ಝೂಮ್ ಮಾಡಿ ತೋರಿಸ್ತೀನಿ, ನೋಡೋಣ. ಇದೇನು ನೋಡ್ತಾ ಇದ್ದೀರಲ್ವಾ, ಝೂಮ್ ಮಾಡಿ ತೋರಿಸ್ತಾ ಇದ್ದೀನಲ್ವಾ, ಇಲ್ಲಿ ಇದ್ರೊಳಗಡೆ ಬುದ್ಧನ ಕೂದಲು ಇರ್ತಕ್ಕಂಥದ್ದು. ಹಾಗಾಗಿ ಬುದ್ಧನ ಕೂದಲನ್ನು ಈ ಇದರಲ್ಲಿ ಏನು ಈ ಪಾಟ್ ಅಂದರೆ ಒಂಥರ ಕಳಶ ಥರ ಇದೆಯಲ್ಲ, ಇದರಲ್ಲಿ ಸ್ಟೋರ್ ಮಾಡಿಟ್ಟಿದ್ದಾರೆ. ಸೊ ನಾವಿಲ್ಲಿ ನೋಡ್ಬೋದು. ಅದರ ಪಕ್ಕದಲ್ಲಿರ್ತಕ್ಕಂಥದ್ದು ಬಂಗಾರದ್ದು. ಇದು ಕಿರೀಟ ಏನು ನೋಡ್ತಾ ಇದ್ದೀರಲ್ವಾ, ಇದು ರಿಯಲ್ ಗೋಲ್ಡಲ್ಲಿ ಮಾಡಿರ್ತಕ್ಕಂಥದ್ದು. ಇದು ಇಲ್ಲೇನು ನೋಡ್ತಾ ಇದ್ದೀವಿ, ಇದು ಬುದ್ಧನ ಕೂದಲನ್ನು ಸಂರಕ್ಷಣೆ ಮಾಡಿರ್ತಕ್ಕಂಥ ಸ್ಥಳ. ಅದರ ಹಿಂದ್ಗಡೆ ಏನು ನೋಡ್ಬೋದು ಅಂತ ನೋಡಿ, ಈ ಥರ ಬುದ್ಧಗಳು ಸಾವಿರಾರು ಬುದ್ಧ ಅಥವಾ ನೂರಾರು ಬುದ್ಧಗಳು ಇರ್ತಕ್ಕಂಥದ್ದು ನಾವು ಕಾಣ್ಬೋದು. ಮತ್ತು ಇಲ್ಲಿ ಕಳಶ ಇಟ್ಟಿದ್ದಾರೆ ನೋಡಿರಿ, ಸಖತ್ತಾಗಿದೆ ಕಳಶ. ಮೇಲ್ಗಡೆ ಕಳಶ ಸ್ಥಾಪನೆ ಮಾಡಿದ್ದಾರೆ. ಗೋಪುರ ಇದೆ, ಗೋಪುರ ಮತ್ತು ಇಲ್ಲಿ ಕಳಶ ಮತ್ತು ಹತ್ತಾರು ಬುದ್ಧಗಳು ಈ ಥರ ಇದೆ. ಸೊ ಇಲ್ಲೂ ಅಷ್ಟೇ ಬುದ್ಧನ ವಿಗ್ರಹಗಳನ್ನು ಜೋಡಿಸಿ ಇಟ್ಟಿದ್ದಾರೆ, ಇಲ್ಲಿ ನಾವು ನೋಡ್ಬೋದು. ಮತ್ತು ಇಲ್ಲೂ ಒಂದಷ್ಟು ಬುದ್ಧದ ವಿಗ್ರಹಗಳನ್ನು ಸಂಗ್ರಹಿಸಿಟ್ಟಿದ್ದಾರೆ. ಈ ಕಡೆ ಬಂತು ಅಂದರೆ ಆನೆ ಮಾದರಿನ ಇಟ್ಟಿದ್ದಾರೆ, ಆನೆ ಮಾದರಿ. ಮತ್ತು ಇದು ನಿಜವಾದ ದಂತ. ಇಲ್ಲೇನು ನೋಡ್ತಾ ಇದ್ದೀವಲ್ಲ, ಇದು ನಿಜವಾದ ದಂತ. ಈ ಥರ ಇದೆ. ಈ ಕಡೆಯಿಂದ ನೋಡಿ, ಈ ಥರ ಚಿತ್ರಣ. ಸೊ ಇಲ್ಲಿಂದ ಒಳಗಡೆ ಹೋದರೆ ಏನು ಕಾಣುತ್ತೆ ನೋಡೋಣ. ಸೊ ಇಲ್ಲೂ ಕೂಡ ಏನು ಮ್ಯೂಸಿಯಮ್ ಅನಿಸುತ್ತೆ, ಎಲ್ಲನೂ ಭಯಂಕರ. ಎಲ್ಲಿ ನೋಡಿದರೂ ಬುದ್ಧಮಯ. ನೋಡಿ, ಎಲ್ಲಿ ನೋಡಿದರೂ ಸಹ ಅಷ್ಟೇ. ಈ ಪುಸ್ತಕಗಳು ಎಲ್ಲ ಬುದ್ಧನಿಗೆ ಸಂಬಂಧಿಸಿದ ಪುಸ್ತಕಗಳನ್ನು ಇಲ್ಲಿ ನೋಡ್ಬೋದು. ನೋಡಿ ಎಷ್ಟೊಂದು ಇದಿದೆ. ಇದ್ಯಾವುದು ದೇವರು ಗೊತ್ತಾಗಲಿಲ್ಲ. ಒಟ್ಟಲ್ಲಿ ಎಲ್ಲಿ ನೋಡಿದರೂ ಗೌತಮ ಬುದ್ಧ. ಪಿಂಗಾಣಿ ಐಟಮ್ಸು ಪ್ರಾಯಶಃ ಇದೆಲ್ಲ ತುಂಬ ಹಳೆಯ ಕಾಲದ್ದು ಅಂತ ಅಂದ್ಕೊತೀನಿ ನಾನು. ಅಂದರೆ ಈಗ ಹಳೆ ಕಾಲದ ಮೆಟೀರಿಯಲ್ನೆಲ್ಲ ಸಂಗ್ರಹ ಮಾಡಿಟ್ಟಿದ್ದಾರೆ. ಇಲ್ಲೂ ಕೂಡ ಯಾವುದೋ ಒಂದು ಗ್ಲಾಸಲ್ಲಿ ಒಂಥರ ಕಳಶನ ಇಟ್ಟಿದ್ದಾರೆ. ಗ್ಲಾಸಲ್ಲಿ ಕಳಶ ಮಾಡಿಟ್ಟಿದ್ದಾರೆ, ಇದನ್ನು ಕೂಡ ನೋಡ್ಬೋದು. ಅದೇನು ಅಂತ ಕೂಡ ನನಗೆ ಗೊತ್ತಿಲ್ಲ. ಸೊ ನೋಡಿ, ಎಲ್ಲ ಹಿತ್ತಾಳೆ ಚಿಕ್ಕ ಚಿಕ್ಕ ಬೌಲ್ಗಳು ಇದೆಲ್ಲ ಇದೆ. ಮತ್ತು ಅನೇಕ ವಿಗ್ರಹಗಳು ಬೇರೆ ಇದೆ ಇಲ್ಲಿ. ಇಲ್ಲಿ ಗಣೇಶನ ವಿಗ್ರಹ ಇದೆ ರೀ ನೋಡಿ. ಇಲ್ಲಿ ಯಾವುದೋ ಒಂದು ಶಕ್ತಿ ದೇವತೆ. ಇಲ್ಲೂ ಅಷ್ಟೇ ತುಂಬ ಹಳೆಯ ವಿಗ್ರಹಗಳನ್ನು ಇಟ್ಟಿರ್ತಕ್ಕಂಥದ್ದು ನಾವು ಕಾಣ್ಬೋದು. ಇಲ್ಲಿ ಗೌತಮ ಬುದ್ಧ, ಇಲ್ಲಿ ಒಂದು ಮೊಸಳೆ ಆಕೃತಿ, ಆಮೇಲೆ ಸುಮಾರು ಹಳೆಯ ಮೆಟೀರಿಯಲ್ಲೆಲ್ಲ ಇಟ್ಟಿದ್ದಾರೆ. ಅದು ಏನಕ್ಕೆ ಇಟ್ಟಿದ್ದಾರೆ ಅಂತ ನನಗೆ ಇದುವರೆಗೂ ಯಕ್ಷ ಪ್ರಶ್ನೆ. ದೇವಸ್ಥಾನದಲ್ಲಿ ಈ ಥರದ್ದೆಲ್ಲ ಕಲೆಕ್ಷನ್ಸ್ ಯಾಕೆ ಇಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನನಗೊಂದು ಯಕ್ಷ ಪ್ರಶ್ನೆಯಾಗಿ ಕಾಣ್ತಾ ಇದೆ. ನೋಡಿ, ಇದು ನಿಜವಾದ ದಂತ. ಈ ಹಿಂದೂ ದೇವರುಗಳು ಕೂಡ ಇದೆ ಈ ಪ್ರಮಿಸಸಲ್ಲಿ. ವಿಷ್ಣು, ಮತ್ತು ಇದು ಲಕ್ಷ್ಮಿ, ಇದು ಸರಸ್ವತಿ,
ಮತ್ತು ಇದು ಶಕ್ತಿ ದೇವತೆ ಯಾವುದೋ ಗೊತ್ತಿರಲಿಲ್ಲ. ಮತ್ತು ಇದು ಕಾಳಿ ಮಾತಾ, ಮತ್ತು ಇಲ್ಲಿ ಮತ್ತೆ ಸರಸ್ವತಿ, ಆಮೇಲೆ ಇನ್ಯಾವ ದೇವರು, ಶಿವ, ಇಲ್ಲಿ ವಿಘ್ನೇಶ್ವರ, ಗಣಪ, ಮತ್ತು ಇಲ್ಲಿ ಷಣ್ಮುಗ. ನೋಡಿ ಆ ಥರ ಈ ಪ್ರೆಮಿಸಸ್ಸಲ್ಲಿ ಇರೋದನ್ನು ನಾವು ಗಮನಿಸಬೇಕು. ಈ ಪ್ರೆಮಿಸಸ್ಸಲ್ಲಿರ್ತಕ್ಕಂಥದ್ದು ನಾನು ಗಮನಿಸ್ತಿದ್ದೆ. ನೋಡಿ ಯಾವುದೋ ಒಂದು ಸ್ತೂಪ ಇದೆ, ಮತ್ತು ಇದು ಬುದ್ಧಂದು ಇಲ್ಲಿ ನಿಲ್ಲಿಸಿದ್ದಾರೆ. ಸಾರಿ, ಬುದ್ಧ ಇಲ್ಲಿ ವಿರಾಜಮಾನನಾಗಿದ್ದಾನೆ. ಸೊ ಏನು ನನ್ನ ಹಿಂದ್ಗಡೆ ನೋಡ್ತಿದ್ದಾರೆ ಬಿಲ್ಡಿಂಗು, ಇದ್ರೊಳಗಡೆ ಪಿ ಡ್ರಮ್ ಶಬ್ದ ಎಲ್ಲ ಕೇಳಿಸ್ತಾ ಇದೆ. ಒಳಗಡೆ ಹೋಗಿ ನೋಡೋಣ, ಒಳಗಡೆ ಹೋಗಿ ನೋಡೋಣ ಏನೇನು ಇದೆ ಅಂತ ಹೇಳ್ಬಿಟ್ಟು. ಯಾವ ಥರ ಕಾಣುತ್ತೆ ಅಂತ ನಿಮ್ಗೆ ತೋರಿಸ್ತಾ ಇದ್ದೀನಿ. ನೋಡಿ ಈ ಥರ ಕಾಣ್ತಾ ಇದೆ ನೈಟ್ ವೈಬ್ಸ್. ಸಖತ್ತಾಗಿದೆ, ಲೈಟೆಲ್ಲ ಅರೇಂಜ್ಮೆಂಟ್ ಮಾಡಿದ್ದಾರೆ. ಸೊ ಇಲ್ಲಿಂದ ನೋಡ್ಕೊಂಡ್ಬಿಟ್ಟು ನಾನು ಮುಂದೆ ಎಲ್ಲಿ ಹೋಗಬೇಕು ಅಂತ ಡಿಸೈಡ್ ಮಾಡಿಲ್ಲ. ಇಲ್ಲಿಗೆ ಈ ಸಂಚಿಕೆನ ಎಂಡ್ ಮಾಡ್ತಾ ಇದ್ದೀನಿ.